ಮತದಾರರು ಗಮನಿಸಬೇಕಾದಂತಹ ವಿಚಾರ ಇದು. ಬೇಗ ಬೇಗ ನಿಮ್ಮ ಬೂತ್ಗಳಿಗೆ ಹೋಗಿ ಮತದಾನವನ್ನ ಮಾಡಿ. ಸಂಜೆ ಮಳೆ ಬರುವಂತಹ ಸಾಧ್ಯತೆ ಇದೆ. ನಿನ್ನೆ ಕೂಡ ಜೋರ್ ಮಳೆ ಆಯ್ತು, ನೋಡಿದ್ರಿ ಯಾವ ರೀತಿಯಾಗಿ ರಸ್ತೆ ತುಂಬಾ ನೀರು ತುಂಬಿಕೊಂಡಿತ್ತು ಅಂತ. ಹೀಗಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಮಳೆಯ ಸೂಚನೆಗಳು ಇರುವ ಹಿನ್ನೆಲೆಯಲ್ಲಿ ಈಗ ಬಿಸಿಲಿದೆ, ಆಮೇಲೆ ತಂಪಾದ ಮೇಲೆ ಹೋಗೋಣ ಅಂತ ಭಾವಿಸಿದ್ರೆ ಅದು ತಪ್ಪಾಗುತ್ತೆ. ಮಳೆ ಜೋರಾಗುತ್ತೆ, ಮತ್ತೆ ನೀವು ಮಳೆ ಬಂದಾಗ ವೋಟ್ ಮಾಡೋದಕ್ಕಾಗೋದಿಲ್ಲ. 6 ಗಂಟೆಯ ಒಳಗಾಗಿ ವೋಟನ್ನ ನೀವು ಮಾಡಬೇಕಾಗುತ್ತೆ. ನಂತರ ಮಾಡ್ತೀವಿ ಅಂತ ಹೋದ್ರೂ ಅವಕಾಶ ಸಿಗೋದಿಲ್ಲ. ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಅಂದ್ರೆ ಇರೋ ಅವಕಾಶ ಇವತ್ತು. ಸೊ ಅದನ್ನ ನೀವು ಈಗಲೇ ಸದುಪಯೋಗ ಪಡಿಸ್ಕೊಳ್ಬೇಕು. 1 ಗಂಟೆಯಲ್ಲಿ ಹೋಗೋಣ, 2 ಗಂಟೆಯಲ್ಲಿ ಹೋಗೋಣ, ಸಂಜೆ ಮೇಲೆ ಹೋಗೋಣ ಅಂತ ಕಾದು ಕುಳಿತರೆ ನಿಮ್ಮ ಮತದಾನದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಅಂದ್ರೆ ನೀವು ಪ್ರಶ್ನೆ ಮಾಡುವಂತ ಹಕ್ಕನ್ನೇ ನೀವು ಕಳ್ಕೊಂಡ ಹಾಗೆ. ಆ ಕೆಲಸ ಮಾಡಕ್ ಹೋಗ್ಬೇಡಿ. ತಂಪಾಗಿ ಮಲ್ಕೊಳ್ಳೋಣ ಫ್ಯಾನ್ ಕೆಳಗೆ ಅಂತ ಅಪ್ಪಿತಪ್ಪಿ ಏನಾದ್ರೂ ನಿದ್ದೆಗೆ ಜಾರಿದ್ರೆ ಎದ್ದು ಹೋಗಿ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಹೀಗೇ ನಿದ್ದೆಯಲ್ಲಿ ಜಾರಿರ್ತೀರಿ. ನಮ್ಮನ್ನ ನಿದ್ದೆಯಲ್ಲಿ ಜಾರಿಸುವಂತೆ ಎಲ್ಲರೂ ಕೂಡ ಮಾಡುವಂತಹ ಪರಿಸ್ಥಿತಿಗಳು ಬರ್ಬೋದು. ಹೀಗಾಗಿ ಒಬ್ಬ ಉತ್ತಮ ವ್ಯಕ್ತಿಯ ಆಯ್ಕೆ ವಿಚಾರದಲ್ಲಿ ನಾವು ಮುಂದಾಗಬೇಕು ಅಂದ್ರೆ ವೋಟ್ ಹಾಕಬೇಕು. ಒಂದು ನೇರ ಆದಾಗ ಇಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥದ್ದು ಸಹಜ, ಇಲ್ಲ ಅಂತ ಏನಿಲ್ಲ. ಈಗ ನಮ್ಮ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ, ಅವ್ರ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ. ಅಲ್ಟಿಮೇಟ್ಲಿ ಟೈಮ್ ಬಂದ್ ಆಗೋಗಿದೆ. ಇವತ್ತು ಜನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತದಾರ ಬಂಧುಗಳು 23ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅವತ್ತು ನಾನು ಮಾತಾಡ್ತೀನಿ. ಜಸ್ಟ್ ಇವಾಗ ಅವ್ರ ಗಾಡಿ ಪಾಸ್ ಆಯ್ತು, ಹಾಗೆ ಒಂದಷ್ಟು ಜನ ಒಂದು ಗಾಡಿಯಲ್ಲಿ ಕೂತಿದ್ರು, ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು. ಒಂದು ರೌಂಡ್ ಹಿಂಗೆ ಕೈ ಮುಗಿದು ನಾವು ಸೀದಾ ಇಲ್ಲಿಗೆ ಬಂದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಚಿತ್ರನಟಿ ತಾರಾ ಅವರು ವೋಟ್ ಮಾಡಿದ್ದಾರೆ. ಮತ್ತು ನಟ ಸುದೀಪ್ ಅವರು ಕೂಡ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನು ನಟ ಜಗ್ಗೇಶ್ ಅವರು ಕೂಡ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ಹೋಗಿ ವೋಟ್ ಮಾಡಿರುವಂತಹದ್ದು ದೃಶ್ಯ ಅದು. ಮತ್ತು ಅವರ ಪತ್ನಿ ಕೂಡ, ಜಗ್ಗೇಶ್ ಅವರ ಪತ್ನಿ ಕೂಡ ಅವರ ಜೊತೆಗೆ ಹೋಗಿ ವೋಟ್ ಮಾಡಿದ್ದಾರೆ. ರಮೇಶ್ ಅರವಿಂದ್ ನಟ ಅವರ ಪತ್ನಿ ಸಮೇತರಾಗಿ ಹೋಗಿ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಮಗದೊಂದು ಕಡೆಯಲ್ಲಿ ನೋಡ್ತಾ ಇದ್ರಿ, ನಟ ನೆನಪಿರಲಿ ಪ್ರೇಮ್ ಅವರು ಅವರ ಪತ್ನಿ ಕೂಡ ಹೋಗಿ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನು ಈ ಕಡೆ ಅಮೂಲ್ಯ ಕೂಡ ಹೋಗಿ ಅವರ ಪತಿ ಜೊತೆಗೆ ಹೋಗಿ ಮತ ಚಲಾವಣೆಯನ್ನ ಮಾಡಿರೋ ದೃಶ್ಯವನ್ನ ನೋಡ್ತಾ ಇದ್ರಿ. RR ನಗರ ವಾರ್ಡ್ನಲ್ಲಿ ಅವರು ತಮ್ಮ ಮತ ಚಲಾವಣೆಯನ್ನ ಮಾಡಿರುವಂಥದ್ದು. ಮತ್ತು ನೆಕ್ಸ್ಟ್ ನೋಡ್ತಾ ಇದ್ರಿ, ಹಲವು ರಾಜಕಾರಣಿಗಳು ಮತ್ತು ಚಿತ್ರನಟರು ಎಲ್ಲರೂ ಕೂಡ ವೋಟನ್ನ ಮಾಡಿರುವಂಥದ್ದು. ನಟ ರವಿಚಂದ್ರನ್ ಅವರು ವೋಟನ್ನ ಮಾಡಿ ನಂತರ ಅವರು ಒಂದು ಮಾತನ್ನು ಕೂಡ ಆಡಿರ್ತಾರೆ. ವೋಟ್ ಮಾಡಬೇಕು, ಇಲ್ಲ ಅಂತಂದ್ರೆ ತಪ್ಪಾಗತ್ತೆ, ಇದನ್ನ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಹೇಳುವಂತಹ ಪರಿಸ್ಥಿತಿ, ನಾವು ಹೋಗುವಂತಹ ವಾರ್ಡ್ಗಳ ಮುಂದೆ ಖಾಲಿ ಕಾಣಿಸುತ್ತೆ. ಅದು ನನಗೆ ನಿಜವಾಗ್ಲೂ ಬೇಜಾರಾಗುವಂತಹ ವಿಚಾರ ಅಂತ ರವಿಚಂದ್ರನ್ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ನಟಿ ಪ್ರಣೀತಾ ಕೂಡ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಪ್ರಣೀತಾ ಆಕ್ಚುಲಿ ಚುನಾವಣಾಧಿಕಾರಿಗಳು ನಡೆಸಿದಂತಹ ಒಂದಷ್ಟು ಕ್ಯಾಂಪೇನ್ಗಳಲ್ಲೂ ಕೂಡ ಆಕೆ ಭಾಗಿಯಾಗಿದ್ರು. ಇನ್ನು ನಟ ದುನಿಯಾ ವಿಜಯ್ ಕೂಡ ಹೋಗಿ ವೋಟ್ ಮಾಡಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಅವಿನಾಶ್ ನಟ
ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಟ ಉಪೇಂದ್ರ ಅವರು ಕೂಡ ಇವತ್ತು ಬಹಳ ಸಂತೋಷಭರಿತರಾಗಿ ಇಲ್ಲಿಯವರೆಗೂ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ರು. ಇವತ್ತು ಆ ದಿನ ಬಂದಿದೆ ಮತ ಚಲಾಯಿಸುವಂತಹ ಹಕ್ಕು, ಸೊ ಅದನ್ನ ಅವರು ಚಲಾಯಿಸಿದ್ದಾರೆ. ಇನ್ನು ನಟ ಗಣೇಶ್ ಕೂಡ ಬಂದು ವೋಟ್ ಮಾಡಿದ್ದಾರೆ. ನಟಿ ಸೋನು ಗೌಡ ಮಗದೊಂದು ದೃಶ್ಯದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು, ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ನಟ ದ್ವಾರಕೀಶ್ ಅವರು ಕೂಡ ಬಂದು ಮತ ಚಲಾಯಿಸಿದ್ದಾರೆ. ಜೊತೆಗೆ ಜಯಮಾಲಾ ಅವರು ಕೂಡ ಅಲ್ಲಿ ಹೋಗಿ ವೋಟ್ ಮಾಡಿ ನಂತರ ಅಲ್ಲಿ ಇರುವಂತಹ ಮಹಿಳೆಯರ ಜೊತೆಗೆ ಮಾತನಾಡ್ತಾ ಇರೋ ದೃಶ್ಯ ನೋಡ್ತಾ ಇದ್ರಿ. ನಟಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹೀಗೆ ಎಲ್ಲ ನಟರು ದೃಶ್ಯದಲ್ಲಿ ನೋಡಿದ್ರಿ. ಈಗ ರಾಜಕಾರಣಿಗಳ ಸರದಿ ನೋಡ್ತಾ ಇದ್ರಿ. ಈಗ ಅಭ್ಯರ್ಥಿ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಕೂಡ ಸರತಿ ಸಾಲಿನಲ್ಲಿ ನಿಂತು ಆ್ಯಕ್ಚುಲಿ ಕೆಲವು ವಿ ಐ ಪಿಗಳು ಅದೊಂದು ಅಡ್ವಾಂಟೇಜ್ ಇರುತ್ತೆ ಅವ್ರಿಗೆ, ಡೈರೆಕ್ಟಾಗಿ ಹೋಗಿ ವೋಟ್ ಮಾಡೋದು. ಆದರೆ ಅವರು ಲೈನಲ್ಲಿ ನಿಂತು ವೋಟ್ ಮಾಡಲಿಕ್ಕೆ ನಿಂತಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಬಿ ಎನ್ ಬಚ್ಚೇಗೌಡ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪುಟ್ಟರಾಜ್ ಅವರು ಕೂಡ ಹಕ್ಕನ್ನು ಚಲಾಯಿಸಿದ್ದು, ಹರಿಹರಪುರ ಸ್ವಾಮೀಜಿಯವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸುತ್ತೂರು ಶ್ರೀಗಳು ಕೂಡ ನೋಡ್ತಾ ಇದ್ರಿ ಬೂತ್ನಲ್ಲಿ ಅವರು ಹೋಗಿ ಹಕ್ಕನ್ನು ಚಲಾಯಿಸಿರುವಂಥದ್ದು. ಮತ್ತು UT ಖಾದರ್ ಅವರು ಕೂಡ ಮತವನ್ನು ಹಾಕಿ ಬಂದಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಕೂಡ ಹೋಗಿ ವೋಟ್ ಮಾಡಿ ಆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು ಕೂಡ ಹೋಗಿ ವೋಟ್ ಮಾಡಿ ಬರ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಪ್ರತಾಪ್ ಸಿಂಹ ಮತ್ತು ವಿಜಯ್ ಶಂಕರ್ ಎಲ್ಲರೂ ಕೂಡ ವೋಟ್ ಮಾಡಿ ನಂತರ ಅವರ ಖುಷಿಯ ಮಾತುಗಳನ್ನು ಕೂಡ ಆಡಿದರು ಮತ್ತು ಒಂದಷ್ಟು ಮತದಾರರಿಗೆ ಜಾಗೃತಿ ಮೂಡಿಸುವಂತಹ ಮಾತುಗಳನ್ನು ಕೂಡ ಆಡಿದರು. ಮಾಜಿ CM ಸಿದ್ದರಾಮಯ್ಯನವರು ಮತ್ತು ನಟ ಸುದೀಪ್ ಆಗಲೇ ಹೇಳಿದಾಗೆ ಅವರು ಕೂಡ ಹಕ್ಕನ್ನು ಚಲಾಯಿಸಿದ್ದಾರೆ. ಸತೀಶ್ ರೆಡ್ಡಿ ವೋಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಕೂಡ ಹೋಗಿ ವೋಟ್ ಮಾಡಿದ್ದಾರೆ. ಅರವಿಂದ್ ಲಿಂಬಾವಳಿ ಮತ್ತು ಜಮೀರ್ ಅಹ್ಮದ್ ಖಾನ್ ಎಲ್ಲರೂ ಕೂಡ ಹೋಗಿ ವೋಟ್ ಮಾಡೋ ಮೂಲಕವಾಗಿ ಎಲ್ರಿಗೂ ಕೂಡ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವಾರು ನಟರು, ನಿರ್ದೇಶಕರು, ನಿರ್ಮಾಪಕರು ಚಿತ್ರರಂಗದಿಂದ ಬಂದು ವೋಟ್ ಮಾಡ್ತಾ ಅವ್ರ ಚಿತ್ರನಟರು ಬಂದರು ಅಂದರೆ ಒಂದು ಅಟ್ರಾಕ್ಷನ್ನು. ಸೊ ಅಲ್ಲಿ ಬಂದ ಬಳಿಕ ಬರುವಂತಹ ಜನರಿಗೆ ಅವರು ಅಲ್ಲಿ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ಬಂದು ವೋಟ್ ಮಾಡಿದ್ದಾರೆ. ಜಯಮಾಲಾ, ಪ್ರಣೀತಾ, ಅನಿಲ್ ಕುಂಬ್ಳೆ, ರಿಜ್ವಾನ್ ಹರ್ಷದ್, ಉಪೇಂದ್ರ, ಅವಿನಾಶ್ ಎಲ್ಲರೂ ಕೂಡ ವೋಟ್ ಮಾಡಿದ್ದಾರೆ.